ಗಂಗಾವತಿ ನಗರದ ಜಯನಗರದಲ್ಲಿರುವ ಪರಿಶಿಷ್ಟ ವರ್ಗಗಳ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದಲ್ಲಿ ವಾರ್ಡನ್ಗಳು ಮತ್ತು ಸಿಬ್ಬಂದಿಗಳ ವಿಶೇಷ ಕಾಳಜಿಯಿಂದ ಸರ್ಕಾರದಿಂದ ಬರುವಂಥ ಯೋಜನೆಗಳು ಮತ್ತು ಆಹಾರದ ಧಾನ್ಯಗಳಲ್ಲಿ ಕೇಳಿದಂತೆ ಊಟ ಮತ್ತು ಸ್ವಚ್ಛತೆ ಹಾಗೂ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ವಸತಿ ನಿಲಯದ ವಾರ್ಡನ್ ಮತ್ತು ಸಿಬ್ಬಂದಿಗಳ ವಿಶೇಷ ಕಾಳಜಿಯಿಂದ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ವಿಶೇಷ ಕಾಳಜಿಯನ್ನು ವಹಿಸಲಾಗಿದೆ. ಸರ್ಕಾರದಿಂದ ಬರುವಂಥ ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು ವಿದ್ಯಾರ್ಥಿನಿಯರು ಸದುಪಯೋಗ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಅಲ್ಲಿಯ ವಾರ್ಡನ್ ಒಂದು ವಿಶೇಷ ಕಾಳಜಿಯಿಂದ ವಿದ್ಯಾರ್ಥಿನಿಯರು ಸುಮಾರು 300ಕ್ಕೂ ಅಧಿಕ ವಿದ್ಯಾರ್ಥಿನಿಯರು ವಸತಿ ನಿಲಯದಲ್ಲಿ ಇದ್ದರೂ ಸಹ ಯಾವುದೇ ರೀತಿ ಕುಂದುಕೊರತೆ ಆಗದ ನಿಟ್ಟಿನಲ್ಲಿ ವಾರ್ಡನ್ ಪರಿಶ್ರಮದಿಂದಾಗಿ ಮತ್ತು ಸಿಬ್ಬಂದಿಗಳ ವಿಶೇಷ ಕಾಳಜಿಯಿಂದಾಗಿ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ಹಿಡಿದು ಮೂಲಭೂತ ಸೌಕರ್ಯ ನೀಡುವಲ್ಲಿ ಗಂಗಾವತಿ ನಗರದ ಜಯನಗರದಲ್ಲಿರುವ ಮೆಟ್ರಿಕ್ ನಂತರದ ಬಾಲಕಿಯರ ಪರಿಶಿಷ್ಟ ವರ್ಗಗಳ ವಸತಿ ನಿಲಯ ಒಂದಾಗಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿನಿಯರು ನಮ್ಮ ATV ಪ್ರತಿಕ್ರಿಯೆ ನೀಡಿ ಯಾವುದೇ ರೀತಿ ನಮ್ಮ ಒಂದು ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಇನ್ನಿತರ ಆಹಾರದಲ್ಲಿ ಕೊರತೆ ಇರುವುದಿಲ್ಲ. ನಮ್ಮ ವಾರ್ಡನ್ನವರು ಮತ್ತು ಸಿಬ್ಬಂದಿಯವರು ನಮಗೆ ಮನೆಯಲ್ಲಿ ಮಕ್ಕಳಂತೆ ನಮ್ಮನ್ನು ನೋಡಿಕೊಳ್ಳುತ್ತಿದ್ದಾರೆ ಎಂದು ವಿದ್ಯಾರ್ಥಿನಿಯರು ನಮ್ಮ ATV ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಂ ಹಾಂ ಬಾಲಕಿಯರ ವಸತಿ ನಿಲಯ ಗಂಗಾವತಿ. ನನ್ನ ಹೆಸರು ವಿಜಯಲಕ್ಷ್ಮಿ, ತಂದೆ ರಾಮಣ್ಣ. ನಾನು BA ಸೆಕೆಂಡ್ ಇಯರ್ ಸಂಕಲ್ಪ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಈ ಹಾಸ್ಟೆಲಿಗೆ ಬಂದು 3 ವರ್ಷ ಆಯಿತು. ನಮ್ಮದು ಕನಕಗಿರಿ ಪಕ್ಕ ಹಳ್ಳಿ. ಈ ಹಾಸ್ಟೆಲಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸ್ತಾರೆ. ಊಟ ಆಗಿರ್ಬೋದು, ಮತ್ತು ಎಲ್ಲ ನಮಗೆ ಲೈಬ್ರರಿ ವ್ಯವಸ್ಥೆ, ಮತ್ತು ಮೇಡಮ್ ಏನಾದರೂ ಮಂತ್ಲಿ ಮ್ಯಾಗ್ಝಿನ್ ಎಲ್ಲ ಕೇಳಿದ ತಕ್ಷಣ ತಂದು ಕೊಡ್ತಾರೆ. ಮತ್ತು ಸ್ಟಡಿ ಚೇರ್ಸ್ ಇದೆ. ಆಂಟರ್ಸ್ದಾಗೆ ಎಲ್ಲ ಕ್ಲೀನ್ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಚೆನ್ನಾಗಿ ಎಲ್ಲ ಕೊಡ್ತಾರೆ. ಚೆನ್ನಾಗೈತೆ ಹಾಸ್ಟೆಲ್. ಇಲ್ಲಿ ಫಸ್ಟ್ ಇಯರ್ BA ಗಂಗಾವತಿ ST ಹಾಸ್ಟೆಲ್. ಇಲ್ಲಿ ಹಾಸ್ಟೆಲ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗೆಲ್ಲ ಹಾಸ್ಟೆಲ್ದಾಗ ಸೀಟ್ ಕ್ಲೋಸ್ ಇದ್ದಾವೆ ಅಂತಂದರು. ಮೇಡಮ್ ಅವರು ಇಲ್ಲಿ ತಗೊಳ್ಳಿ, ಮತ್ತು ನಾವು ದೂರಿಂದ ಬಂದಿದ್ದೀವಿ ಅಂತ ಪೇರೆಂಟ್ಸ್ ಕೇಳ್ಕೊಂಡಾಗ ಮೇಡಮ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ಮೇಡಮ್ ಹಂಗೆ ಕರ್ಕೊಂಡಿಲ್ಲ ಅಂದರೆ ಈ ಹಾಸ್ಟೆಲ್ ಸಿಗ್ತಾನೆ ಇದ್ದಿಲ್ಲ. ದೂರಿಂದ ಬಂದದಕ್ಕೆ ನಾವು ಇಲ್ಲಿ ಬಂದು ಸಾಕೇನಂದರೆ ಸ್ಟಡಿ ಆಯಿತು, ಊಟದ್ದಾಯಿತು, ಆಂಟಿಯರು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಗೆ ಏನಾನ ಮಾಡೋದಾಯಿತು. ಮೇಡಮ್ ಅವರು ನನಗೆ ಇದು ಫ್ಯಾನ್ ಇಲ್ಲ ಮೇಡಮ್, ನೀರಿಲ್ಲ, ಫಿಲ್ಟ್ರ್ ನೀರು ಮನೇಲಿ ನಾವು ಫಿಲ್ಟ್ರ್ ನೀರು ಅಂತ ಕುಡಿತೇ ಇರಲ್ಲ. ಎಲ್ಲರೂ ಹಳ್ಳಿಯಿಂದ ಬಂದಿರ್ತೀವಿ, ಹೊರಗಡೆಲ್ಲ ನೀರು ಕುಡಿತಿರ್ತೀವಿ. ಇಲ್ಲಿ ಕಂಪಲ್ಸರಿ ಫಿಲ್ಟ್ರ್ ನೀರೇ ಸಿಗೋದು ನಮಗೆ. ಒಂದು ದಿನ ಈ ಥರ ಫ್ಯಾನ್ ಇಲ್ಲ, ಸೊಳ್ಳೆ ಬತ್ತಿ ಇಲ್ಲ ಅಂದರೆ ಸಡನ್ಲಿ ಏರ್ಪಾಟ್ ಮಾಡಿಸ್ಬಿಡ್ತಾರೆ ಮೇಡಮ್ ಅವರು. ನೈಟ್ ನಮ್ಗೆ ಏನಾದ್ರು ಕೊರತೆ ಇದ್ರೂ ಬರ್ತಾರೆ ಮೇಡಮ್ ಅವರು. ಹಂಗಾಗಿ ಈ ಹಾಸ್ಟೆಲ್ ಬೆಸ್ಟ್ ಅನಿಸ್ಬೇಕು. ಇದರಿಂದ ಬಂದಿರೋದು ನಾನು ಓದ್ತಾ ಇರೋದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಗಂಗಾವತಿನಲ್ಲಿ ಸೆಕೆಂಡ್ ಸೆಮ್ ಓದ್ತಾ ಇದ್ದೇನೆ. ನಾನು ಇಲ್ಲಿಗೆ ಬರಬೇಕಾದ್ರೆ ನಾನು PUCಯಲ್ಲೆಲ್ಲ ಓದಿದ್ದು ಪ್ರೈವೇಟ್ ಹಾಸ್ಟೆಲಲ್ಲಿದ್ದೆ. ಬಟ್ ಅಲ್ಲಾದರೂ ಅಷ್ಟು ಅಡ್ಜಸ್ಟ್ ಆಗಿರಲಿಲ್ಲ. ಬಟ್ ನಾನು ಗೌರ್ಮೆಂಟ್ ಹಾಸ್ಟೆಲ್ಗೆ ಹೋಗ್ತೀನಿ, ಅಲ್ಲಿ ಹೆಂಗಿರುತ್ತೋ ಏನೋ ಅಂತೆಲ್ಲ ಅಂದ್ಕೊಂಡು ಈ ಹಾಸ್ಟೆಲಿಗೆ ಬಂದೆ. ಇಲ್ಲಿ ಬಂದ ನಂತರ ಗೊತ್ತಾಯಿತು ಪ್ರೈವೇಟ್ ಹಾಸ್ಟೆಲಿಗಿಂತ ಗೌರ್ಮೆಂಟ್ ಹಾಸ್ಟೆಲ್ ಬೆಸ್ಟ್ ಅಂತ. ಇಲ್ಲಿ ಊಟದ್ದು ಏನೂ ಕೊರತೆ ಇಲ್ಲ, ಟೈಮ್ ಟು ಟೈಮ್ ಊಟ ಇರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಆಂಟಿಯವರು ನಾನು ಫಸ್ಟಿಗೆ ಬಂದಾಗ ನಾನೆಲ್ಲ ಆಳ್ತಾ ಇದ್ದಿದ್ದು, ತಪ್ಪಿಕೊಂಡು ಆಡಬಾರ್ದು ಹಂಗೆಲ್ಲ ಏನೂ ಆಗಲ್ಲ. ಮ್ಯಾಮ್ನು ಹೇಳಿದರು ನಾವು ಇದೀವಿ ಜೊತೆಗೆಲ್ಲ, ಹಂಗೆಲ್ಲ ಆಳಕ್ಕೆ ಹೋಗ್ಬಾರ್ದು, ಏನಾಗಲ್ಲ, ಚೆನ್ನಾಗಿ ಓದೋಕ್ಕಂತ ಬಂದಿದ್ದೀರಾ, ಓದಬೇಕು ಅಂತೆಲ್ಲ ಹೇಳಿದರು. ಕಿಟ್ ಸೌಲಭ್ಯ ಅಂತೂ ಮಂತ್ಲಿ ಕೊಡ್ತಾರೆ. ಇನ್ನು ಬುಕ್ಸ್ ಅಂತೂ ಹೇಳೋಕ್ಕಾಗಲ್ಲ, ಎಲ್ಲನೂ ಜಾಸ್ತಿನೇ ಇದ್ದಾವೆ, ಬೇಕು ಅಂದ್ರೂ ತರಿಸಿ ಕೊಡ್ತಾರೆ. ಮತ್ತು ಸಿಸ್ಟಮ್ಸ್ ಅಂತೂ ಈಗ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಸಿಸ್ಟಮ್ ಇಂಪಾರ್ಟೆಂಟ್ ಅಲ್ವಾ, ಸಿಸ್ಟಮ್ನೂ ಇವಾಗ ತರಿಸಿದ್ದಾರೆ. ಮತ್ತು ಏನಾದರೂ ಹಿಂದಲೇ ಹೆಲ್ತ್ ಇಶ್ಯೂಸ್ ಆದರೆ ಹಿಂದಲೇ ಹಾಸ್ಪಿಟ್ಲಿಗೆಲ್ಲನೂ ಕರ್ಕೊಂಡು ಹೋಗ್ತಾರೆ. ಪ್ರೈವೇಟ್ ಹಾಸ್ಟೆಲ್ಗೆ ಕಂಪೇರ್ ಮಾಡಿದರೆ ಗೌರ್ಮೆಂಟ್ ಹಾಸ್ಟೆಲ್ ಬೆಸ್ಟ್ ಅಂತ ನಾನು ಸೆಕೆಂಡ್ ಸೆಮ್ ಕಲಿತಾ ಇದ್ದೀನಿ. ನಾನು ಬಾಗಲಕೋಟೆಯಿಂದ ಬಂದಿದ್ದೀನಿ. ಶಾಲೆಗೆ ಬಂದಾಗ ಸೀಟೆಲ್ಲ ಫುಲ್ಲಾಗಿದ್ದು
ನಾನು ಆಮೇಲೆ ಮ್ಯಾಮ್ಗೆ ಮತ್ತು ವಾರ್ಡನ್ ಮ್ಯಾಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಮ್ಯಾಮ್ ಪಾಪ ದೂರಿಂದ ಮತ್ತು ಅದರಲ್ಲಿ ಇಂಜಿನಿಯರ್ ಅಂತಾರೆ ಇರಲಿ ಬಿಡು ಅಂತ, ಅಂದರೆ ಕೌನ್ಸ್ಲಿಂಗ್ ಎಲ್ಲ ಇರುತ್ತಲ್ಲ, ಎಲ್ಲೇ ಕಾಲೇಜ್ ಆಗುತ್ತೋ ಅಲ್ಲೆಲ್ಲ ಬಂದು ಮತ್ತು ಸೆಟ್ಲ್ ಆಗೋದು ನೋಡಿ ಮ್ಯಾಮ್ ಇರಲಿ ರಾಮ ಅಂತ ಕರ್ಕೊಂಡು. ಈಗ ಮ್ಯಾಮ್ ಯಾವ ರೀತಿ ಅಂದರೆ ಈ ಕಡೆ ಪೇರೆಂಟು ಹೌದು, ಈ ಕಡೆ ಮತ್ತು ಕೇರಿಂಗ್ ತಾಯಿ ರೀತಿಯೂ ಅದಾರೆ, ಮತ್ತು ಅಷ್ಟೇ ಅಲ್ಲದೆ ಒಂದು ಗುರು ಟೈಪು ಕೂಡ ಅವ್ರು ಅದಾರೆ. ಮತ್ತು ಇಲ್ಲಿ ಊಟದಕ್ಕಿಂತ ನನಗೆ ಇಲ್ಲಿ ಎಜುಕೇಷನ್ಗೆ ಕೊಡೋ ಸಪೋರ್ಟ್ ಅಂತ ತುಂಬ ಇಷ್ಟ ಆಗಿದೆ. ಯಾಕಂದರೆ ನಮ್ಮ ಇಂಜಿನಿಯರ್ಸಿಗೆ ಮೇನ್ ಬೇಕಾಗಿರೋದು ಕಂಪ್ಯೂಟರ್ಸು. ನಾನು ಲೈಬ್ರರಿ ಬಂದಾಗ ಎಲ್ಲರೂ ಕೂಡ ಸೀನಿಯರ್ಸ್ ಆಗಿರ್ಬೋದು ಮತ್ತು ನಮಗಿಂತ ಸಣ್ಣವರಾಗಿರ್ಬೋದು, ಎಲ್ಲರೂ ಕೂಡ ಅವ್ರು ಸೈಲೆಂಟಾಗಿ ಇರ್ತಾರೆ. ಮತ್ತು ಕಂಪ್ಯೂಟರ್ ಕೂಡ ಈಗ ಬರ್ತಾ ಇದ್ದಾರೆ, ಸ್ಟಡಿ ಚೇರ್ಸ್ ಆಗಿರ್ಬೋದು, ಟೇಬಲ್ಸು, ಮತ್ತು ಅಷ್ಟೇ ಅಲ್ಲದೆ ಊಟದ ವ್ಯವಸ್ಥೆಯಲ್ಲಿ ಟೇಬಲ್ಸ್ ಹಾಕಿದ್ದಾರೆ, ಅದು ಕೂಡ ನಂಗೆ ತುಂಬ ಇಷ್ಟ ಆಯ್ತು. ನೆಕ್ಸ್ಟು ಬೆಳಗ್ಗೆದ್ದು ಮ್ಯಾಮ್ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲವರೆಗೂ ಕೂಡ ಯಾವುದೇ ರೀತಿ ಕೊರತೆ ಇರೋಲ್ಲ. ಯಾಕಂದರೆ ನೀರಿಂದ ಟೈಮ್ ಟು ನೀರು ಬಿಡ್ತಾರೆ, ಅಷ್ಟೇ ಅಲ್ಲದೆ ಊಟ ಕೂಡ ಸರಿಯಾಗಿ ಕೊಡ್ತಾರೆ. ಸಂಡೇ ಸ್ಪೆಷಲಾಗಿ ಏನಾದರೂ ಹಿಂಗೆ ಇಡ್ಲಿ ವಡ ಈ ರೀತಿ ಎಲ್ಲ ಮಾಡ್ತಾರೆ. ಮತ್ತು 15 ದಿನ ಆದಮೇಲೆ ಚಿಕನ್ ಕೂಡ ಮಾಡ್ತಾರೆ. ಇಂತಿಷ್ಟು ಲಿಮಿಟ್ ಅಂತ ಇಲ್ಲ, ಹೊಟ್ಟೆ ತುಂಬ ಊಟ ಎಲ್ಲ ಕೊಡ್ತಾರೆ. ಸೊ ಯಾವುದೇ ನನಗೆ ಕೊರತೆ ಇಲ್ಲ. ಮತ್ತಂದರೆ ಶರಣಪ್ಪ, ನಾನು ರಾಯಚೂರಿಂದ ಒಂದು ಪಕ್ಕದ ಹಳ್ಳಿಯಿಂದ ಬಂದಿದ್ದೀನಿ. ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ವಾಸವಾಗಿದ್ದು ನಾನು ಇಲ್ಲಿರೋಕ್ಕೆ 3 ವರ್ಷ ಆಯಿತು. ನನ್ನ ಕ್ಯಾಸ್ಟ್ ಬಂದುಬಿಟ್ಟು OBC 2A. ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತಲ್ಲ, ಅದೆಲ್ಲ ಕ್ಲೋಸ್ ಆಗಿದ್ರು ಮೇಡಮ್ ಅವರು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು, ಆದರೆ ಅವ್ರೊಂದು ಮನೋಭಾವನೆ ಇತ್ತಲ್ಲ, ಓದಬೇಕು ಹುಡ್ರು ಹಿಂದಕ್ಕೆ ಕಳಿಸ್ಬಾರ್ದಲ್ಲ ಬಂದಿರ್ತಾರಂತ, ಅದೊಂದು ಜಾಸ್ತಿ ಇಷ್ಟ ಆಯಿತು. ಇನ್ನು ಮೌನೇಶ್ವರ್ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ಹಾಸ್ಟೆಲ್ಗೆ ಏನೇನು ಬೇಕು, ಇಂಥ ಕಾರ್ಯಕ್ರಮವನ್ನು ನಡೆಸ್ಬೇಕಂತಂದರೆ ಯಾರ್ಯಾರು ಕರೆಸಿದ್ರೆ ಇಷ್ಟು ಚೆನ್ನಾಗಾಗುತ್ತಾ ಅಂತ ಎಲ್ಲವನ್ನ ಯೋಚಿಸಿಕೊಂಡು ಆ ಥರ ಇರ್ತಕ್ಕಂಥ ದೊಡ್ಡ ವ್ಯಕ್ತಿಗಳನ್ನೇ ಕರೆಸಿದ್ದಾರೆ ಇದುವರೆಗಾದ್ರೂ. ಅವರಿಂದ ನಮಗೆ ಸ್ಫೂರ್ತಿದಾಯಕವಾಗಿದೆ. ಯಾಕಂದರೆ ಅವ್ರು ಹಂಗೆ ಅಷ್ಟು ಓದಿ ಬೆಳೆದಿದ್ದಾರಲ್ಲ, ನಾವು ಅದ್ರಂಗೆ ಆಗ್ಬೇಕಲ್ಲ ನಮಗೆ ಆ ಥರದ ಮಾಡುವಲ್ಲಿ ಮೇಡಮ್ ಅವ್ರ ಕಾರ್ಯ ಬಹಳ ದೊಡ್ಡದಾಗಿದೆ. ಮತ್ತು ಇನ್ನು ಹಾಸ್ಟೆಲ್ ಸ್ವಚ್ಛತೆ ಬಗ್ಗೆ ಹೇಳ್ಬೇಕಂದ್ರೆ ಈಗಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ. ಇನ್ನು ನಾವು ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ಮೇಡಮ್ಗಳು ನಾವು ಬಂದಿರ್ತೀವಲ್ಲ, ಇಲ್ಲಿ ನಮ್ಮದು ಅಷ್ಟೇ ಪಾಡಂತ ಅನ್ಕೋಂತ ಏನಿರೋದಿಲ್ಲ. ಅವ್ರು ಮೇಡಮ್ ಅವರು ನಮ್ಮ ಮಕ್ಕಳಪ್ಪ ಅವರು ಅಲ್ಲಿಂದ ಬಂದಿದ್ದಾರೆ, ಅವ್ರಿಗೋಸ್ಕರ ನಾವು ಏನು ಮಾಡೋದಾಗುತ್ತೆ ಅಂತ ಮಾಡ್ತಾರೆ. ಆದರೆ ಓದೋ ಸಪೋರ್ಟಿಗಾಗಿ ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗೆಯೇ ಹೊರಗಡೆ ಹೋದರೂ ನೀವು ನಮ್ಮ ಮಕ್ಕಳಲ್ಲ, ನಮ್ಮ ಹಾಸ್ಟೆಲ್ ಮಕ್ಕಳಲ್ಲ ಅಂತ ಜಾಗೃತಿಯನ್ನು ವಹಿಸ್ತಿದ್ದಾರೆ. ಹಾಗೆಯೇ ನಮಗೊಂದ್ಬಿಟ್ಟು ದಿನ ಬೆಳಗ್ಗೆ ಆಗಿರ್ತಕ್ಕಂಥ ನ್ಯೂಸ್ ಪೇಪರ್ಗಳಾಗಿರ್ಬೋದು, ಮ್ಯಾಗ್ಝಿನ್ಗಳಾಗಿರ್ಬೋದು, ಇನ್ನು ಹಲವಾರು ರೀತಿಯಾಗಿರ್ತಕ್ಕಂತಹ ಕ್ರೀಡಾ ಸುದ್ದಿ ಆಗಿರ್ಬೋದು, ಮತ್ತು ಪ್ರಚಲಿತವಾಗಿರ್ತಕ್ಕಂಥ ಘಟನೆಗಳನ್ನು ಓದುವಂತಹ ಹಲವಾರು ಬುಕ್ಸ್ಗಳನ್ನು ಸಹ ಇಲ್ಲಿ ತರಿಸ್ತಿದ್ದಾರೆ. ಅದ್ರ ಪ್ರಾಬ್ಲಮ್ ಏನಿಲ್ಲ. ಇನ್ನೂ ಯಾವ ಪ್ರಾಬ್ಲಮ್ ಇಲ್ಲಾರದೆ ನಮ್ಮ ಎಜುಕೇಷನ್ ಮುಂದುವರೆಯಲು ಕಾರಣವಾಗುತ್ತಿದೆ. ಒಟ್ಟಾರೆಯಾಗಿ ಗಂಗಾವತಿಯಲ್ಲಿ ಬಾಲಕಿಯರ ವಸತಿ ನಿಲಯ ST ಹಾಸ್ಟೆಲ್ಲು ಪ್ರಸಿದ್ಧ ಅಂತ ಹೇಳ್ಬೋದು. ನಮ್ಮ ಹಾಸ್ಟೆಲ್ ಚೆನ್ನಾಗಿತ್ತು, ಮೇಡಮ್ ಎಲ್ಲ ಚೆನ್ನಾಗಿ ಕಂಗಾಗ್ತಾರೆ, ನಾವೆಲ್ಲ ಸ್ವಚ್ಛತೆ ಇಟ್ಕೊಳ್ತೀವಿ, ಏನೂ ತೊಂದರೆ ಇಲ್ಲ. ಮೇಡಮ್ ಏನು ಹೇಳ್ತೀವಲ್ಲ ನಮ್ಗೆ ಕೊಡ್ತಾರೆ, ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ಸರ್. ಇದರಲ್ಲಿ ತರಕಾರಿ ಆಹಾರ ಎಲ್ಲ ಚೆನ್ನಾಗಿ ತಂದಾಕ್ತಾರೆ, ಚೆನ್ನಾಗಿ ನಡ್ಸ್ಕೊಂಡ್ಬಿಟ್ರೆ ಮೇಡಮ್ ಸರ್. ವಸತಿ ನಿಲಯ ಗಂಗಾವತಿ ಜಯನಗರ. ಇಲ್ಲಿ ನಾನು ಜೂನಿಯರ್ ವಾರ್ಡನ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಇಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳಿದೆ. ತರಕಾರಿ ಡೈಲಿ ತರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿದ್ದಾರೆ. ದೂರದಿಂದ ಹಳ್ಳಿಯಿಂದ ಬಂದಿರುತ್ತಾರೆ. ಎಲ್ಲ ಹುಡುಗರಿಗೆಲ್ಲ ಮೂಲಭೂತ ಸೌಕರ್ಯ ಒದಗಿಸಲಾಗುತ್ತದೆ. ಆಮೇಲೆ ಅಡುಗೆ ಸಿಬ್ಬಂದಿಯವರು ಇಲ್ಲಿ ಎಲ್ಲ ಸಹಕರಿಸಿ ಎಲ್ಲ ಚೆನ್ನಾಗಿ ಟೈಮಿಗೆ ಮಾಡ್ತಾರೆ. ಚಿಕನ್ ಕೊಡ್ತಾರೆ. ಏನು ಮೆನು ಚಾರ್ಟ್ ಪ್ರಕಾರ ಏನಿರ್ತದೆ ಎಲ್ಲ ಕೊಡ್ತಿದ್ದೇವೆ. ಎಲ್ಲ ಏನು ತೊಂದರೆ ಇಲ್ಲದಂಗೆ ನೋಡ್ಕೊತಿದ್ದೀನಿ. ಉಡುಂಕಲ ಒಂದು ಹಾಸ್ಟೆಲ್ ನಾನೇ ನಡೆಸ್ತಾ ಇದ್ದೀನಿ. ಅಲ್ಲಿ ಎಲ್ಲ 350, ಅಲ್ಲಿ 360 ಹುಡುಗಿಯರು, ಇಲ್ಲಿ 360 ಹುಡುಗಿಯರು ಇರ್ತಾರೆ. ಅವರಿಗೆಲ್ಲ ನಾನು ಎಲ್ಲ ಚೆನ್ನಾಗಿ ನೋಡ್ಕೊತೀನಿ. ನಾನು ಬೆಳಗ್ಗೆ 8ಕ್ಕೆ ಮನೆ ಬಿಟ್ಟಾಕಿ ರಾತ್ರಿ 8ಕ್ಕೆ ಹೋಗಿ ಮನೆಗೆ ಹೋಗ್ತೀನಿ. ನನಗೇನು ಇರೋದು ಮಗಳಿದ್ದಾಳೆ, ನಾನು ಮದುವೆ ಮಾಡಿ ಕೊಟ್ಬಿಟ್ಟಿನಿ. ನನಗೆಲ್ಲ ಇವರೇ ಮಕ್ಕಳಂತ ಅಂದ್ಕೊಂಡಿದ್ದೀನಿ. ಆ ಹಾಸ್ಟ್ಲು ಈ ಹಾಸ್ಟ್ಲು ಎಲ್ಲ 2 ಹಾಸ್ಟ್ಲು ನಾನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ. 4 ವರ್ಷ ಆಯ್ತು ನಾನು ಮಾಡೋಕೆ. ಎಲ್ಲ ಚೆನ್ನಾಗಿದೆ. ಹಾಸ್ಟ್ಲಲ್ಲಿ ಎಲ್ಲರೂ ನನ್ನ ಭಾಳ ಆತ್ಮೀಯರಾಗಿ ನೋಡ್ಕೊತಾರೆ. ಅಡುಗೆಯವರೆಲ್ಲ ಚೆನ್ನಾಗಿದ್ದಾರೆ. ಮೇಲಧಿಕಾರಿಗಳು ಗ್ಯಾನ್ಗೌಡ್ ಸರ್ ಆಗಲಿ, ರಮೇಶ್ ಸರ್ ಆಗಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಆಫೀಸ್ನವರು ಎಲ್ಲ ನಾನು ಚೆನ್ನಾಗಿ ನೋಡ್ಕೊಂಡು ಹೊಂಟೀವಿ. ಎಲ್ಲ ಚೆನ್ನಾಗಿದೆ ಹಾಸ್ಟ್ಲು.